ಏನೋ ಆಯ್ತಲ್ಲ, ಕಾಸು ಕಿತ್ಕೊಳ್ಳೋಣ ಅಂತ ನೋಡಿದಾಳೆ. ಆದ್ರೆ ನಿಮ್ ಮಗ ಕೆಲ್ಸ ಕಳ್ಕೊಂಡು ದಂಡಪಿಂಡ ಆಗ್ಬಿಟ್ನೆ. ನೀವು ಮನೆಗೆ ಸೇರ್ಸ್ಕೊಳ್ಳಿಲ್ಲ, ಮತ್ ಹ್ಯಾಕ್ ಕಾಸು ಮಾಡೋದು? ಬೋನಲ್ಲಿ ಸಿಕ್ಕಾಕೊಂಡಿರೋ ಇಲಿ ತರ ವಿಲ್ವಿಲ ವಿಲ್ವಿಲ ಅಂತ ಒದ್ದಾಡ್ತಿದ್ಲಕ್ಕ. ಈಗ ನಿಮ್ ಮಗ ಹಾಸಿಗೆ ಹಿಡಿದ್ಬಿಟ್ಟ, ಅದಕ್ಕೆ ಮತ್ತೆ ಮದನ್ ಗೋಪಾಲ್ ಹತ್ರನೇ ವಾಪಸ್ ಹೋಗಿದ್ದಾಳೆ. ಅಮ್ಮ ತಾಯಿ, ನೀನ್ ಹೇಳ್ತಾ ಇರೋದೆಲ್ಲ ಕೇಳ್ತಾ ಇದ್ರೆ ನನ್ಗೆ ಅಸಹ್ಯ ಆಗುತ್ತೆ. ನಿಜವಾಗ್ಲೂ ಹೇಳು, ನೀನ್ ಹೇಳ್ತಾ ಇರೋದೆಲ್ಲ ಸತ್ಯನಾ, ಅಥವಾ ನನ್ನ ಮನ್ಸನ್ನ ನೋಯಿಸ್ಬೇಕು ಅಂತ ನೀನ್ ಈ ರೀತಿ ಎಲ್ಲ ಹೇಳ್ತಿದ್ಯಾ? ಅಯ್ಯೋ, ನಿಮ್ಮನೆಗೂ ಸತ್ಯ ಅಕ್ಕ ಹೇಳ್ತಾ ಇರೋದು. ನಾನು ಹೇಳ್ತಿರೋದೆಲ್ಲ ನಿಜ. ಏಯ್, ನನ್ ಮೇಲೆ ಯಾಕೆ ಆಣೆ ಇಡ್ತಾ ಇದೀಯಾ? ನನ್ ತಲೆ ಒಡಿಯಕ್ಕ? ಇಲ್ಲಿ ನೋಡಿ ಅಕ್ಕ, ಸತ್ಯ ಹೇಳೋದಕ್ಕೆ ನಾನು 1000 ಆಣೆ ಬೇಕಿದ್ರು ಹೇಳ್ತೀನಿ. ಇನ್ನೂ ನಿಜ ಹೇಳಿದ್ರೆ ತಲೆ ಏನು ಎದೆನೇ ಒಡೆದು ಹೋಗ್ಬಿಡುತ್ತೆ. ಆದ್ರೂ ಹೇಳ್ತೀನಕ್ಕ, ನೀವು ಕೇಳಲೇಬೇಕು. ನಿಮ್ ಮಗನ ಹೊಡೆದಿರೋದು ಯಾರು ಗೊತ್ತಾ? ಯಾರು? ಆ ಮದನ್ ಗೋಪಾಲನೇ. ಪಾಪಿ, ಅವನ್ ಯಾಕೆ ನನ್ ಮಗನ್ ಹೊಡ್ಸ್ಬೇಕು? ಏನಕ್ಕ ನೀವು, ನಿಮ್ಗೇನು ಗೊತ್ತೇ ಇಲ್ವಾ? ತಾಳಿ ಕಟ್ಟಿದ ಗಂಡ ಬದುಕಿರುವಾಗ್ಲೇ ತುಳಸಿ ಇನ್ನೊಬ್ಬನ ಜೊತೆಲಿ ಇರೋಕ್ ಹೇಗ್ ಸಾಧ್ಯ? ಅವಳು ಮದನ್ ಗೋಪಾಲ್ ಜೊತೆಲಿ ಇರ್ಬೇಕು ಅಂತ ನಿರ್ಧಾರ ಮಾಡಿದಾಳೆ. ಮದನ್ ಗೋಪಾಲು ನಿಮ್ ಮಗನ ಹೊಡೆದ್ ಹಾಕಿದ್ದಾರೆ. ಅಲ್ಲಿಗೆ ಲೆಕ್ಕ ಸರಿ ಹೋಯ್ತು ತಾನೆ? ಅಯ್ಯೋ ದೇವ್ರೆ, ಇವನ್ ಜೊತೆ ಬಾಳಕ್ ಇಷ್ಟ ಇಲ್ಲ ಅಂದಿದ್ರೆ ಆಗ್ಲೇ ಬಿಟ್ಟು ಹೋಗ್ಬೋದಿತ್ತಲ್ಲ. ಇವನನ್ನ ಯಾಕೆ ಹೊಡ್ಸ್ಬೇಕಾಗಿತ್ತು? ಅವಳು ಚೆನ್ನಾಗಿದ್ದವನ ಹೊಡ್ಸಿದ್ದು ಅಲ್ದೆ ಅವಳು ಯಾಕೆ ಬಂದು ಆಸ್ಪತ್ರೆಗೆ ಬಂದು ನಾಟಕ ಮಾಡ್ಬೇಕು? ಅಯ್ಯೋ, ಸರಿಯಾಗಿದೆ. ನಾನ್ ಅಂದ್ಕೊಂಡಿರೋದಕ್ಕಿಂತ ನಿಮಗ್ ಸ್ವಲ್ಪ ದಡ್ಡತನನೇ ಜಾಸ್ತಿ ಆಗಿದೆ ಅಕ್ಕ. ಅವಳು ಆಸ್ಪತ್ರೆಗೆ ಅಳೋಕ್ ಬಂದಿಲ್ಲ, ನಿಮ್ ಮಗ ಸತ್ತಿದಾನ ಬದುಕಿದಾನ ಅಂತ ನೋಡಕ್ ಬಂದಿದ್ದಾಳೆ. ಗಂಡನ್ಗೋಸ್ಕರ ಅಳೋ ತರ ಇದ್ದಿದ್ರೆ ಈಗ್ಲೂ ಅವನ್ ಜೊತೆನೆ ಇರ್ಬೇಕಾಗಿತ್ತಲ್ವಾ? ಈಗ ಅವಳು ಎಲ್ಲಿದ್ದಾಳೆ ಗೊತ್ತಾ? ಎಲ್ಲೇ ಇದ್ದಾಳೆ? ಆ ಮದನ್ ಗೋಪಾಲ್ ಮನೇಲಿದ್ದಾಳಕ್ಕ. ಅಕ್ಕ, ನಿಮ್ಗೇನಾದ್ರೂ ಸಂಶಯ ಇದ್ರೆ ನೀವು ಸೀದಾ ಹೋಗಿ ನೋಡಿ. ಅಟ್ ಹಗ್ಲಲ್ಲೇ ಅವನ್ ಜೊತೆ ಚಕ್ಕಂದ ಆಡ್ತಾ ಇರ್ತಾಳೆ. ಅವಳ ಜನ್ಮಕ್ಕಿಷ್ಟು ಮಾನ ಮರ್ಯಾದೆ ಬಿಟ್ಟು ಹೀಗೆಲ್ಲ ಅಲಿತಾ ಇದ್ದಾಳೆ ಅವಳು. ಆ ಮದನ್ ಗೋಪಾಲ್ ಮನೆ ಎಲ್ಲಿದೆ ಅಂತ ಹೇಳು, ನಾನು ಈಗ್ಲೇ ಹೋಗಿ 2ರಲ್ಲಿ 1 ಇತ್ಯರ್ಥ ಮಾಡ್ಕೊಂಡು ಬರ್ತೀನಿ. ಅಯ್ಯೋ ಬೇಡಕ್ಕ, ಅಲ್ಲಿಗೆ ಹೋಗಿ ರಂಪ ರಾಮಾಯಣ ಏನು ಮಾಡಬೇಡಿ. ಜಯನಗರದಲ್ಲಿ ಅವ್ರ ಮನೆ ಇದೆ, 37ನೇ ಕ್ರಾಸು, ಮನೆ ನಂಬರು 342 ಇರ್ಬೇಕು. ಅಕ್ಕ, ನೀವ್ ಅಲ್ಗೆಲ್ಲ ಹೋಗ್ಬೇಡಿ ಅಕ್ಕ, ಮನೆಯಲ್ಲಿ ತುಂಬಾ ಜನ ರೌಡಿಗಳಿರ್ತಾರೆ. ಜಯನಗರದಲ್ಲಿ 342ನೇ ನಂಬರ್ ಮನೆ ತಾನೆ? ನಾನು ಹೋಗ್ತೀನಿ. ಎಷ್ಟು ಜನ ರೌಡಿಗಳಿದ್ರೆ ನನ್ಗೇನೆ? ನಾನ್ ಕೇಳೋ ಪ್ರಶ್ನೆಗೆ ಇಬ್ರು ತಲೆ ತಗ್ಸಿ ಸಾಯ್ಬೇಕು. ನೀನ್ ಫೋನ್ ಇಡು, ನಾನ್ ನೋಡ್ಕೋತೀನಿ. ಅಕ್ಕ 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 1 ನಿಮಿಷ. ಅಲ್ಲಿಗೆ ನೀವು ಒಬ್ರೆ ಹೋಗ್ಬೇಡಿ ಅಕ್ಕ. ಯಾವ್ದಕ್ಕೂ ನಿಮ್ ಮೊದಲನೇ ಮಗನ ಜೊತೆಲಿ ಕರ್ಕೊಂಡು ಹೋಗಿ. ಆ ಮದನ್ ಗೋಪಾಲ್ ಇದಾನಲ್ಲ, ಅವ್ನು ತುಂಬಾ ಕೆಟ್ಟ ಮನುಷ್ಯ ಅಕ್ಕ. ಹಾಗಂತ ಅವನಿಗೆ ಹೆದರ್ಕೊಂಡು ಅವನು ಮಾಡೋ ಅನಾಚಾರನ ನೋಡ್ಕೊಂಡಿರಕ್ಕಾಗತ್ತಾ? ನೀನ್ ಫೋನ್ ಇಡು, ನಾನೆಲ್ಲ ನೋಡ್ಕೋತೀನಿ. ರಾಜೀವ, ಏ ರಾಜೀವ, ಏನಮ್ಮ? ಬಾರೋ ನನ್ ಜೊತೆ. ಎಲ್ಲಿಗಮ್ಮ? ಆ ಮದನ್ ಗೋಪಾಲ್ ಮನೆಗೆ. ಯಾವ ಮದನ್ ಗೋಪಾಲು? ಅದೇ RTO ಆಫೀಸಲ್ಲಿ ಇದಾನಲ್ಲ, ಅವನ್ ಮನೆಗೆ. ಆ ತುಳಸಿ ತುಂಬಾ ಒಳ್ಳೆವಳು ಅಂತ ಹೇಳ್ತಿದ್ಯಲ್ಲ ನೀನು, ಈಗ ಏನಾಗಿದೆ ಗೊತ್ತಾ? ಏನಾಗಿದೆ ಅಮ್ಮ? ನಿನ್ ತಮ್ಮ ಆಸ್ಪತ್ರೆಯಲ್ಲಿ ಸಾಯ್ತಾ ಬಿದ್ದಿದ್ದಾನೆ. ಅವಳು ಆ ಮದನ್ ಗೋಪಾಲ್ ಮನೆಯಲ್ಲಿ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆ ನನ್ಗೆ. ಏನಮ್ಮ ಹೇಳ್ತಾ ಇದೀಯಾ? ನಿನಗೆ ಯಾರು ಇದನ್ನೆಲ್ಲ ಹೇಳಿದ್ದು? ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ ಕಣೋ. ಅದನ್ನ ಕೇಳಿ ನನ್ನ ರಕ್ತ ಕುದೀತಾ ಇದೆ. ನೀನ್ ನನ್ನ ಜೊತೆಲ್ ಬಾ ಬಾ, ಅವಳನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅವನ್ ಜೊತೆ ಹೋಗಿ ಅಲ್ಲಿ ಚಕ್ಕಂದ ಆಡ್ತಿದ್ದಾಳೆ ಕಣೋ ಅವಳು. ಅತ್ತೆ ಬೇಡ ಅತ್ತೆ, ಮುಗ್ದೋಗಿರೋ ವಿಚಾರನ ಯಾಕೆ ಮತ್ತೆ ಕೆದಕ್ತೀರಾ? ನಾವ್ಯಾಕ ಅಸಹ್ಯನ ಹೋಗಿ ನೋಡ್ಬೇಕು? ಇಲ್ಲ ಕಣೆ, ಆ ಅನಿಷ್ಟನ್ನ ನಾನು ನೋಡ್ಲೇಬೇಕು. ಇವನ್ ತಮ್ಮ ತುಳಸಿ ತುಳಸಿ ಅಂತ ಊರೆಲ್ಲ ಅಲಿತಾ ಇದ್ದಾನೆ. ಅದನ್ನ ನಾವು ಕಣ್ಣಾರೆ ನೋಡಿ ಬಂದು ಹೇಳಿದ್ರೇನೆ ಅವನ ಮಾತು ನಂಬೋದು. ಅಮ್ಮ, ನಿಜವಾಗ್ಲೂ ತುಳಸಿ ಆಗ ಮಾಡಿದಾಳಂತ ನಂಬ್ತೀಯಾ? ಏನು ಇನ್ನು ಆ ಪಾಪಿನೇ ನಂಬ್ತೀಯಾ? ಮದನ್ ಗೋಪಾಲ್ಗೆ ಹೇಳಿನೇ
ನನ್ನ ಮಗನ ಹೊಡ್ಸಿದ್ದು ನನ್ನ ಮಗನ ಹೊಡ್ಸಿದ್ದು ಅವಳೆ ಕಣೋ. ಇವನನ್ನ ಹೊಡ್ಸಿ ಬೀಳೋ ಹಾಗೆ ಮಾಡಿದಾಳೆ. ಅಲ್ಲಿ ಹೋಗಿ ಅವನ ಜೊತೆ ಸಂಸಾರ ಮಾಡಕ್ ಹೋಗಿದ್ದಾಳೆ. ಮಾ ನಮ್ ರಂಜಿತ್ ಕೊಡ್ಸಿದ್ದು ಅವಳೆ ಅಂತೀಯಾ? ಹೌದು ಕಣೋ, ಹೌದು. ನೀನೀಗ ಬಾ ನನ್ನ ಜೊತೆ. ಅವನ ಜೊತೆ ಇರೋದನ್ನ ನೀನ್ ನೋಡಿದ್ರೇನೆ ನಂಬೋದು. ನಡಿಯಮ್ಮ. ಯಾರಮ್ಮ ನೀವು? ಯಾರು ಬೇಕೋ? ಅದು ಮದನ್ ಗೋಪಾಲ್ ಅವ್ರನ್ನ ನೋಡ್ಬೇಕಾಗಿತ್ತಪ್ಪ. ಅವ್ರಿಲ್ಲಮ್ಮ, ವಾಕಿಂಗ್ ಹೋಗಿದ್ದಾರೆ. ಯಾವಾಗ ಬರ್ತಾರಪ್ಪ? ಗೊತ್ತಿಲ್ಲಮ್ಮ, ನೀವು ಹೋಗಿ ಹೋಗಿ. ನೋಡಪ್ಪ, ಅಲ್ಲಪ್ಪ, ಅಚ್ಚಿ ಬಾಲಿರಣ. ಇವ್ರು ಇಲ್ಲೇನು ಮಾಡ್ತಿದ್ದಾರೆ? ಅದೇ ಗೊತ್ತಿಲ್ಲ ಅಣ್ಣ. ಅಜ್ಜಿ ಅವ್ರು ಬರ್ತಾ ಇದ್ದಾರೆ. ಅಜ್ಜಿ ಬಾ ತುಳಸಿ. ಅಜ್ಜಿ ಬನ್ನಿ, ಮನೆಯವ್ರಿಗೂ ಹುಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ತುಂಬಾ ಸಂತೋಷ. ನಿಮ್ಮನ್ನ ನೋಡಕ್ಕೆ ಬಂದ್ವಪ್ಪ. ಹೌದಾ? ಹಾಗಾದ್ರೆ ಹೊರಗಡೆ ಯಾಕೆ ನಿಂತಿದ್ದೀರಿ? ಒಳಗಡೆ ಹೋಗಿ ಕೂತ್ಕೊಳ್ಳೋದಲ್ವಾ? ನೀವು ಹೊರಗಡೆ ಹೋಗಿದ್ದೀರಾ ಅಂತ ವಾಚ್ಮೆನ್ ಹೇಳಿದ್ರು. ಹೊರಗಡೆ ಕೂತ್ಕೊಂಡು ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ಇವ್ರನ್ನ ಯಾಕೆ ಹೊರಗಡೆ ನಿಲ್ಸಿದ್ಯಾ? ಯಾರು ಗೊತ್ತೇನೋ ಇವರು? ನನ್ ಜೀವ ಕಾಪಾಡ್ದರ್ಕಣೋ ಇವರು. ಸಾರಿ ಸರ್, ಗೊತ್ತಾಗ್ಲಿಲ್ಲ. ಈಗ ಗೊತ್ತಾಯ್ತಲ್ಲ. ಇನ್ ಮುಂದೆ ಇವ್ರು ಬಂದ್ರೆ ಒಳಗಡೆ ಕೂಡಿಸಿ ಉಪಚಾರ ಮಾಡಬೇಕು, ಕಾಫಿ ಟೀ ಕೇಳಬೇಕು. ಗೊತ್ತಾಯ್ತಾ? ಸರಿ ಸರ್. ಹೋಗು ಒಳಗೆ. ಅಜ್ಜಿ ದಯವಿಟ್ಟು ಕ್ಷಮಿಸ್ಬಿಡಿ. ಇವನಿಗೆ ಪರಿಚಯದವ್ರು ಯಾರು, ಹೊರಗಡೆಯವ್ರು ಯಾರು, ಒಳಗಡೆಯವ್ರು ಯಾರು ಯಾವುದೂ ಗೊತ್ತಾಗಲ್ಲ. ಬನ್ನಿ, ತಪ್ಪು ತಿಳ್ಕೊಬೇಡಿ. ಬನ್ನಿ ಬನ್ನಿ ಅಜ್ಜಿ. ತುಳಸಿ ಬಾ ಒಳಗೆ. ಮನೆಯವರೆಗೂ ಹುಡ್ಕೊಂಡು ಬಂದ್ಬಿಟ್ಟು ಹೊರಗಡೆ ನಿಂತ್ರೆ ಹೇಗೆ? ಬಾ ಬಾ ತುಳಸಿ. ಬನ್ನಿ ಅಜ್ಜಿ ಬನ್ನಿ. ತುಳಸಿ,
ತುಳಸಿ ಏನ್ ಯೋಚನೆ ಮಾಡ್ತಿದ್ಯಾ? ಬಾ ಅಮ್ಮ ಬಾ. ಬನ್ನಿ ಅಜ್ಜಿ, ಬನ್ನಿ. ಬಾ ತುಳಸಿ, ಬಾ. ಹಾ, ನಿಧಾನ ನಿಧಾನ. ಹಾ ಹಾ, ಬನ್ನಿ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತುಳಸಿ ಕೂತ್ಕೋ. ಪರವಾಗಿಲ್ಲ. ಅಯ್ಯೋ, ಯಾಕೆ ಸಂಕೋಚ? ಕೂತ್ಕೋ ಕೂತ್ಕೊಳ್ಳಿ ಅಜ್ಜಿ, ಕೂತ್ಕೋ. ಏನ್ ತಗೋತೀರಿ? ಕಾಫಿ, ಟೀ, ಕೂಲ್ ಡ್ರಿಂಕ್ಸ್, ಫ್ರೆಶ್ ಜ್ಯೂಸ್? ಸರಿ, ಏನೋ ಮುಖ್ಯವಾದ ವಿಷಯಕ್ಕೆ ಬಂದಿರ್ತೀರಾ. ಹೇಳಿ, ಏನ್ ಸಮಸ್ಯೆ ಹೇಳಿ. ನನ್ನಿಂದ ಏನಾದರೂ ಸಹಾಯ ಆಗ್ಬೇಕಾಗಿತ್ತಾ? ಏಯ್, ಹೊರಗಿರೋ, ಯಾಕೆ ಗೊತ್ತಾಗಲ್ವಾ? ನೀನು ಹೊರಗಿರು. ಸರಿ ಅಣ್ಣ. ಅಜ್ಜಿ ಹೇಳಿ ಹೇಳಿ. ತುಂಬಾ ದೊಡ್ಡ ಅನಾಹುತ ಆಗೋಯ್ತಪ್ಪ. ಇವಳು ಗಂಡನ್ನ ಯಾವನೋ ಪಾಪಿ ಹೊಡೆದಾಕ್ಬಿಟ್ಟ. ಅದೇ ನೋವಲ್ಲಿ ನನ್ನ ಮಗನಿಗೆ ಎದೆ ನೋವು ಬಂದ್ಬಿಡ್ತು. ಈ 2 ದಿನದಲ್ಲಿ ನಾವು ಪಡ್ತಿರೋ ಪಾಡಿದೆಯಲ್ಲ. ಮೈ ಗಾಡ್ ಅಜ್ಜಿ, ನೀವಿಷ್ಟು ಹೇಳಬೇಕಾದ್ರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತಾ ಇದೆ. ಈಗ ತಾನೇ ಮದುವೆ ಆಗಿದೆ, ಅದು ತುಳಸಿ ಕಣ್ಣೆದುರಿಗೆ ಹೀಗೆ. ಛೇ 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 ಛೇ, ಸೋ ಸ್ಯಾಡ್. ಆದ್ರೆ ನಮ್ಮ ತುಳಸಿ ತುಂಬಾ ಧೈರ್ಯವಂತ ಹುಡುಗಿ. ಎಲ್ಲಾನು ತಡ್ಕೊಂಡು ಗಂಡನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಹೋರಾಡ್ತಾ ಇದ್ದಾಳೆ. ಅಜ್ಜಿ, ನಿಮ್ಗೇನು ಸಹಾಯ ಬೇಕು ಹೇಳಿ, ನಾನು ಮಾಡ್ತೀನಿ. ಅಲ್ಲಪ್ಪ, ಮುತ್ತುಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ಸೋದಕ್ಕೆ 50,000 ರೂಪಾಯಿ ಕಟ್ಟಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ನಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿದೆಯಪ್ಪ? ಅವನನ್ನ ಕಾಪಾಡೋ ದಾರಿ ಹೇಗೆ ಅಂತ ಒದ್ದಾಡ್ತಾ ಇದ್ದೀವಪ್ಪ. ಹೀಗಾಗ್ಬಾರ್ದಾಗಿತ್ತು. ವೆರಿ ವೆರಿ ಅನ್ಫಾರ್ಚುನೇಟ್. ಅಜ್ಜಿ, ಈಗ ಏನಾಯ್ತು ಅಂತ ಹೀಗೆ ಅಳ್ತಾ ಇದ್ದೀರಾ ನೀವು? ನಾನು ಹತ್ರ ಇರಬೇಕಾದ್ರೆ ನೀವೇನು ಚಿಂತೆ ಮಾಡಬೇಡಿ. ಅಳಬೇಡಿ ಅಜ್ಜಿ, ಅಳಬೇಡಿ. ಏನು ಸಹಾಯ ಮಾಡ್ಬೇಕು ಹೇಳಿ, ನಾನು ಮಾಡ್ತೀನಿ. ದುಡ್ಡು ತಾನೇ, ನಾನು ಕೊಡ್ತೀನಿ. ಬೇಡಪ್ಪ, ದುಡ್ಡೆಲ್ಲ ನಮಗ್ ಬೇಡ. ಅದನ್ನ ನಾವೇ ಏರ್ಪಾಟ್ ಮಾಡ್ಕೋತೀವಿ. ಮೊದಲು ನನ್ನ ಮಗ ಮುತ್ತುಗೆ ಚಿಕಿತ್ಸೆ ಕೊಡಿಸ್ಬೇಕಪ್ಪ. ನೋಡಿ, ಹಣಕ್ಕೆ ನಾನ್ ಜವಾಬ್ದಾರಿ ಅಂತ ನೀವು ಆಸ್ಪತ್ರೆಗೆ ಒಂದ್ ಮಾತು ತಿಳಿಸಿದ್ರೆ ಸಾಕು. ಅವನು ಗುಣವಾದ ಕೂಡ್ಲೆ ನಾವೇ ಹಣ ಕಟ್ಬಿಡ್ತೀವಪ್ಪ. ಸರಿ, ಯಾವ ಆಸ್ಪತ್ರೆ ಅಂತ ಹೇಳಿ, ನಾನೇ ಅಲ್ಲಿ ಬರ್ತೀನಿ. ಬೇಡಪ್ಪ, ನಿಮ್ಗೆ ಯಾಕ ಕಷ್ಟ? ನೀವು ಒಂದ್ ಮಾತು ಫೋನಲ್ಲಿ ಹೇಳಿದ್ರೆ ಅಷ್ಟೇ ಸಾಕು. ನೋಡಿ ಅಜ್ಜಿ, ಹಿಂದೆ ನೀವು ನನ್ನನ್ನು ಬಹಳ ಕೇವಲವಾಗಿ ನೋಡಿದಿರಿ, ಅದಕ್ಕೇನು ನನಗೆ ಬೇಜಾರಿಲ್ಲ. ಆದರೆ ಈಗ ನಾನು ತುಳಸಿಗೋಸ್ಕರ ಏನು ಬೇಕಾದ್ ಮಾಡ್ತೀನಿ, ಯಾವ ಸಹಾಯ ಬೇಕಾದರೂ ಮಾಡ್ತೀನಿ. ಹಾಸ್ಪಿಟ್ಲ್ ಯಾವುದು ಅಂತ ಹೇಳಿ, ಖರ್ಚು ಎಷ್ಟೇ ಆಗಲಿ ನಾನು ತುಳಸಿ ಅಪ್ಪನ ಕಾಪಾಡ್ತೀನಿ. ನನ್ನ ಜವಾಬ್ದಾರಿ ಅದು.
ಅಜ್ಜಿ ನೀವೇನು ಯೋಚನೆ ಮಾಡಬೇಡಿ. ಅವ್ರನ್ನ ಕಾಪಾಡೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀನಲ್ಲ, ಅದು ನನಗೆ ಬಿಟ್ಬಿಡಿ. ನೀವಿಬ್ರು ತುಂಬಾ ಟಯರ್ಡ್ ಆಗಿದ್ದೀರಾ. ತಿಂಡಿ ತಿಂದ್ರೋ ಇಲ್ವೋ? ಇಂಥ ಪರಿಸ್ಥಿತಿಯಲ್ಲಿ ತಿಂಡಿ ತಿನ್ನಕ್ಕಾಗತ್ತೇನಪ್ಪ? 2 ಜೀವಗಳನ್ನ ಆಸ್ಪತ್ರೆಗೆ ಸೇರಿಸಿ ನಾವು ಪಡ್ತಿರೋ ಪಾಡಿದೆಯಲ್ಲ, ಅದು ಆ ದೇವ್ರಿಗೆ ಗೊತ್ತು. ಏನಜ್ಜಿ ನೀವು ನನಗೊಂದು ಫೋನ್ ಮಾಡೋಕ್ಕಾಗ್ತಿರ್ಲಿಲ್ವಾ? ಎಲ್ಲ ಸಹಾಯನೂ ನಾನೇ ಮಾಡ್ತಿದ್ದೆ. ಸರಿ, ಈಗ ನೀವೇನೂ ಹೆದರ್ಕೊಳ್ಳೋದು ಬೇಡ. ಅವರಿಬ್ರಿಗೂ ಏನಾಗಲ್ಲ. ನೀವು ಮಾತ್ರ ಹೀಗೆ ಹಸುವಿನಿಂದ ಕೊಡೋದು ನನಗಿಷ್ಟ ಆಗಲ್ಲ. ಒಂದು ನಿಮಿಷ ಇರಿ. ಯಾರಿದ್ದೀರ ಒಳಗೆ? ಬಾಗಿಲು ತೆಗೀರಿ. ಯಾರಮ್ಮ ನೀವು? ಯಾರು ಬೇಕು? ತುಳಸಿ ಅನ್ನೋಳು ಇದ್ದಾಳೆ ಇಲ್ಲಿ. ಹೌದು, ಒಳಗಡೆ ಇದ್ದಾರೆ, ಹೋಗಿ. ಬಾರ. ತಗೊಳ್ಳಿ. ಬೇಡ ಕಣಪ್ಪ. ಅಯ್ಯೋ, ಸಂಕೋಚ ಮಾಡ್ಕೋಬೇಡಿ, ತಗೊಳ್ಳಿ ತಗೊಳ್ಳಿ. ತಗೋ ತುಳಸಿ, ಕುಡಿ. ಪರವಾಗಿಲ್ಲ ಸರ್, ಬೇಡ. ಅಯ್ಯೋ, ಇಷ್ಟೊಂದು ಸಂಕೋಚ ಮಾಡ್ಕೊಂಡ್ರೆ ಹೇಗೆ? ಕುಡಿ. ಬೇಡ ಸರ್. ನೋಡು, ನಿಮ್ಮ ಅಪ್ಪನ್ನ ನಾನು ನೋಡ್ಕೊಳ್ತೀನಿ. 50,000 ಅಲ್ಲ, ಎಷ್ಟು ಲಕ್ಷ ಬೇಕಾದರೂ ಖರ್ಚಾಗ್ಲಿ, ನಾನು ನೋಡ್ಕೊಳ್ತೀನಿ. ನೀನು ಹಸ್ಕೊಂಡಿರಬಾರ್ದು. ತಗೋ. ನನಗೆ ನಿನ್ನ ಸಂತೋಷ ಮುಖ್ಯ ತುಳಸಿ, ದಯವಿಟ್ಟು ತಗೋ. ಪರವಾಗಿಲ್ಲ ಸರ್. ಅಯ್ಯೋ, ತಗೊಳಮ್ಮ. ಬೇಡ ತಗೋ, ಪರವಾಗಿಲ್ಲ, ಕುಡಿ. ಕುಡಿಯಮ್ಮ. ಅಯ್ಯೋ, ನಾಚಿಕೆ ಕೆಟ್ಟವಳೆ. ಅಯ್ಯೋ ಪಾಪಿ, ನನ್ನ ಮಗ ಅಲ್ಲಿ ಅಮ್ಮನ ಜೊತೆ ಹೋರಾಡ್ತಾ ಇದ್ರೆ ನೀನ್ ಇವನ್ ಜೊತೆ ಚಕ್ಕಂದ ಆಡ್ತಿದ್ಯೇನೆ. ಯಾರೇ ಚಕ್ಕಂದ ಆಡ್ತಾ ಇರೋದು? ಇಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ತೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಲ್ಲ. ನಿನ್ ಮೊಮ್ಮಗಳು ಆಡೋ ಚಕ್ಕಂದ ನಿನ್ ಕಣ್ಣೆ ಕಾಣಿಸ್ತಾ ಇರ್ಬೋದು, ಆದ್ರೆ ನನ್ ಕಣ್ಣೆ ಕಾಣಿಸ್ತಾ ಇದೆ. ಏನೇ ನನ್ ಮಗನ ದಾರಿಯಲ್ಲಿ ಹೊಡ್ಸಕ್ ಬಂದು ಇವನ್ ಜೊತೆ ಸರ್ಸಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಯಾಕತ್ತೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ? ಮುಚ್ಚೆ ಬಾಯಿ. ನೀನು ಮೊಸಳೆ ಕಣ್ಣೀರು ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನೀನ್ ಬಣ್ಣ ಹಚ್ಚದೆ ನಾಟಕ ಆಡ್ಬೋದು, ಆದ್ರೆ ನನಗೆ ಗೊತ್ತಾಗತ್ತೆ. ನಿನ್ನ ಮರ್ಯಾದೆನ ಹೇಗ್ ತೆಗಿತೀನಿ ಅಂತ ನೋಡ್ತಾ ಇರು. ಬಾರೆ, ಬಾರೆ ಇಲ್ಲಿ.